ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ಹಿಂಗೆ ಸಪೋರ್ಟ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವು ಹಿಂಗೆ ಸಪೋರ್ಟ್ ಮಾಡ್ತಾ ಹೋದ್ರೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಹಾಕ್ತೀನಿ. ಆಮೇಲೆ ಹೊಂದಿ ಸಾಕ ಅನುಭವ ನಿಮ್ಗೆ ನನ್ಗೆ ಏನ್ ಗೊತ್ತು ಎಲ್ಲಾನು ನಿಮ್ಗೆ ತಿಳಿಸ್ಕೊಡಕ್ ಇಷ್ಟಪಡ್ತೀನಿ. ನೀವು ಹೊಂದಿಗಳನ್ನ ಯಾವ್ದೇ ಕಾರಣಕ್ಕೂ ಏನೇ ಪ್ರಾಬ್ಲಮ್ ಆದ್ರೂ ನೀವು ಯಾವ್ದೇ ರೀತಿ ಯಾರಿಗೂ ತಗೋ ಹೋಗಂಗಿಲ್ಲ. ನಾನು ಇಂಥ ಡಾಕ್ಟರ್ ನಂಬರ್ ಬೇಕು, ನಿಮ್ಗೆ ಏನ್ ಬೇಕು ಅಂತ ಕೆಲಸ ಮಾಡ್ತೀನಿ. ಆಮೇಲೆ ನೀವು ಹೊಸದಾಗಿ ಗೂಡ್ ಕಟ್ತೀರ ನನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಗೂಡನ್ನ ಹೆಂಗ್ ಕಟ್ಬೇಕು, ಯಾವ ತರ ಕಟ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಆಮೇಲೆ ಹೆಂಗಂಗ ಕಟ್ಟಿ ಸುಮ್ನೆ ಲಾಸ್ ಮಾಡ್ಕೋಬೇಡಿ. ಯಾಕೆಂದ್ರೆ ಗೂಡಿಂದ ತುಂಬಾ ಪಾತ್ರ ಇದೆ ಇದ್ರಲ್ಲಿ. ನೀವು ಹೊಂದಿ ಸಾಕ್ಬೇಕು. ಮೇನ್ ಆಗಿ ಅಂದ್ರೆ ಗೂಡಿನ ಪಾತ್ರ ತುಂಬಾ ಇದೆ. ಗೂಡಿನ ಪಾತ್ರ ಆಗಿರ್ಬೋದು, ಮರಿ ಹೆಂಗ ಆರಿಸ್ಬೇಕು ಅದನ್ನ ಅನ್ನೋ ಪಾತ್ರ ತುಂಬಾ ಇದೆ. ಯಾರು ಸ್ಕಿಪ್ ಮಾಡ್ಬೇಡಿ. ಹಂಗ್ ನೋಡಿ ಯಾವ್ದೇ ವಿಡಿಯೋ ಯಾರು ಹೊಂದಿ ಸಾಕ್ಬೇಕು ಅನ್ಕೊಂಡ್ರೆ ಯಾರು ಸ್ಕಿಪ್ ಮಾಡ್ಬೇಡಿ. ಆತರ ಕಂಟಿನ್ಯೂಷನ್ ನೋಡ್ಕೊಂಡೋಗಿ. ಆಮೇಲೆ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಏನೈತೆ ನನಗೆ ಏನ್ ಗೊತ್ತೈತೆ, ನನ್ ಮಾತಲ್ಲಿ ಏನಾರ ಸ್ವಲ್ಪ ನಿಮ್ಗೆ ತಪ್ಪುಗಳು ಕಂಡು ಬಂದ್ರೆ ನಿಮ್ ಮನೆ ಮಗ ಅಂತ ನನ್ನ ಕಿತ್ಕೊಂಡ್ ಹೋಗಿ ಅಷ್ಟೇ ಹೇಳಕ್ ನಾನು ಇಷ್ಟಪಡ್ತೀನಿ. ನೋಡಿ ಇವಾಗ ಹೇಳ್ತೀವಿ, ಇವೆಲ್ಲ ಹೆಣ್ಮರಿ ನಾನು ಆರ್ಸ್ಕೊಂಡ್ ಬಿಟ್ಕೊಂಡ್ರ ಅಂತ ಹೆಣ್ಮರಿಗಳು ನೋಡಿ. ನಿಮ್ಗೆ ಕಾಣ್ತಿರ್ಬೋದು ಯಾವ ಸೈಜ್ ಅಲ್ಲಿ ಇದೆ ಮತ್ತೆ ಯಾವ ಊಟವಾಗಿದೆ ಅಂತ ನೋಡಿ. ಇದರಲ್ಲಿ ಪ್ರತಿ ಒಂದ್ರಲ್ಲೂ ಮಿನಿಮಮ್ 6 ರಿಂದ 7 ಮಳೆ ತೊಟ್ಟಿದೆ. ಒಂದ್ ಸೈಡ್ ಅಲ್ಲಿ 6, 7 ಅಂದ್ರೆ 6 ಅಂದ್ರೆ 12, 7 ಅಂದ್ರೆ 14 ಮಳೆ ತೊಟ್ಟು. ಇಲ್ಲ ಕೊನೆ ಪಕ್ಷ 6 ಮಳೆ ತೊಟ್ಟಿರ್ಬೇಕು. 10 ಮಳೆ ತೊಟ್ಟು ಆರ್ಸಿದ್ರು ಸ್ವಲ್ಪ ಹಿಂಸೆನೆ. ಯಾಕೆಂದ್ರೆ ಯಾವ್ದೊಂದ್ ಮಳೆ ತೊಟ್ಟು ಹೆಚ್ಚು ಕಮ್ಮಿ ಆಯ್ತು, ಏನೋ ಇಲ್ಲಿನ ಏನೋ ಕಡ್ದ್ಬಿಡ್ತು, ಅದಂಗೆ ಬಂದ್ಬಿಡ್ತು, ಅವೆಲ್ಲ ಹಿಂಸೆ ಆಗುತ್ತೆ. ಅದರಿಂದ ಏನಪ್ಪಾ ಅಂದ್ರೆ ನೀವು ಮಳೆ ತೊಟ್ಟು ಜಾಸ್ತಿ ಇರೋದು ಆಶ್ರಯಿಸು ಒಳ್ಳೇದು. ಅದರಲ್ಲೂ ಒಂದೊಂದು ಇರುತ್ತೆ, ಅದು ತುಂಬಾ ಉತ್ತಮವಾಗಿರುತ್ತೆ ಅಂತ ಬ್ರೀಡು. ಆಮೇಲೆ ಮರಿಗಳನ್ನ ನೀವು ಮೇನ್ ಆಗಿ ಆರಿಸ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಬಾಲ ಕಟ್ ಮಾಡಿರ್ಬೇಕು. ಏನಕ್ಕೆ ಅಂದ್ರೆ ನೀವು ಮರಿ ಹಾಕಿಸ್ತಾ ಇರ್ತೀರಾ, ಅವಾಗ ತುಂಬಾ ಗಲೀಜಾಗುತ್ತೆ. ತಾಯಿ ಹಂದಿಗಳಲ್ಲಿ ಬಾಲ ಕಟ್ ಮಾಡಿರ್ಬೇಕು, ಹಲ್ಲು ಕಟ್ ಮಾಡಿರ್ಬೇಕು. ಹಲ್ಲೇನು ಕಟ್ ಮಾಡ್ಬೇಕು ಅಂದ್ರೆ ಮರಿಗಳಲ್ಲಿ ಹಲ್ಲು ಕಟ್ ಮಾಡಿರೋ ನೋಡ್ ತರ್ಬೇಕು. ಏನಕ್ಕಪ್ಪ ಅಂದ್ರೆ ಹಲ್ಲು ಕಟ್ ಮಾಡಿರೋ ಯಾಕೆ ತರ್ಬೇಕು ಅಂದ್ರೆ, ನೀವು ಈಗ ಕ್ರಾಸಿಂಗ್ ಬಿಡ್ತೀರಾ, ಅಲ್ಲಿ ತುಂಬಾ ಗಲಾಟಿ ಹೊಡೆದಾಡ್ತವೆ ಅನ್ಕೊಳ್ಳಿ. ಹೊಡೆದಾಡ್ದಾಗ ಅವಕ್ಕೆ ಏಟಾಗಲ್ಲ. ಕ್ವಾರಿಯಲ್ಗಳ ತೆಗ್ದಾಕಿರ್ತೀರ, ಅದರಿಂದ ಅವಕ್ಕೆ ಏಟಾಗಲ್ಲ, ಮತ್ತೊಂದಾಗಲ್ಲ. ಆಮೇಲೆ ಬಾಲದಿಂದ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಅದು ಮರಿ ಆಗ್ತಾ ಇರುತ್ತೆ, ಅತ್ತಗಿತ್ತ ಹೊಡಿಯುತ್ತೆ. ಆಮೇಲೆ ನಿಮ್ ಮರಿ ಹಿಡ್ಕೊಂಡು ಅದ್ರೊಳಗಡೆ ಒರ್ಸೋದೆಲ್ಲ ಮಾಡ್ತಾ ಇರ್ತೀರ, ಅವಾಗ ಬಾಲದಿಂದ ಗಲೀಜಾಗುತ್ತೆ. ಅದಕ್ಕೋಸ್ಕರ ಬಾಲ ನೀಟಾಗಿ ಕಟ್ ಮಾಡಿರ್ಬೇಕು. ಆಮೇಲೆ ಹೊಂದಿಗಳೇ ಬಾಲನ ಅದ್ರ ಬಾಲನ ಅದೇ ಕಟ್ಕೊಳ್ಳುತ್ತೆ. ಯಾಕಪ್ಪ ಅಂದ್ರೆ ಅದು ಏನೋ ಒಂದು ಡಿಸೀಸ್, ಅದು ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಅನ್ಕೊಳ್ಳಿ, ಏನೋ ಒಂದು ವಿಟಮಿನ್ಸ್ ಏನೋ ಒಂದು ಕಮ್ಮಿ ಆಗುತ್ತೆ. ಅವಾಗ ಇದನ್ನು ಅದ್ರ ಬಲ ಅದೇ ಕಡಿಯಕ್ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ಅದರಲ್ಲಿ ಬ್ಲಡ್ ಹೋಗೋಂಥದ್ದಾಗಿರ್ಬೋದು, ಗೂಡೆಲ್ಲ ಗೊಜ್ಜೆ ಆಗಿರ್ಬೋದು, ಅವೆಲ್ಲ ಆಗ್ಬಾರ್ದು ಅಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಾಲನ ಎಲ್ಲಾನು ಕಟ್ ಮಾಡಿರ್ಬೇಕು. ಯಾವ್ದೋ ಒಂದ್ ಮಿಸ್ ಆಗಿ ಉಳ್ಕೊಂಡಿರ್ಬೋದು. ಇಲ್ಲಿ ಯಾವ್ದು ಉಳ್ಕೊಂಡಿರೋದು ಅದರಲ್ಲಿ ಎಲ್ಲ ಬಾಲ ಕಟ್ ಮಾಡಿದೀನಿ. ಮತ್ತೆ ಐರನ್ ಇಂಜೆಕ್ಷನ್ ಹಾಕಿದೀನಿ. ಮತ್ತೆ ಅವಕ್ಕೆಲ್ಲ ನೀಟಾಗಿ ವ್ಯಾಕ್ಸಿನ್ ಹಾಕಿ ರೆಡಿ ಮಾಡಿದೀನಿ. ಈಗ 3 ವ್ಯಾಕ್ಸಿನ್ ಆಗಿದೆ. ಅದಕ್ಕೆ ನಿಮ್ಗೆ ಹೇಳ್ಕೊಡ್ತೀನಿ ಯಾವತ್ತು ಯಾವ ವ್ಯಾಕ್ಸಿನ್ ಹಾಕ್ಬೇಕು, ಯಾವ ತರ ವ್ಯಾಕ್ಸಿನ್ ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇದಕ್ಕೆಲ್ಲ ವ್ಯಾಕ್ಸಿನ್ ಹಾಕಿ ರೆಡಿ ಇದೆ. ಈಗ ನೀವು ಆದಷ್ಟು ಮರಿಗಳನ್ನ ಯಾರು ಬ್ರೀಡಿಂಗ್ ಸಾಕ್ತೀರಾ ಅವ್ರು ಆದಷ್ಟು 1 ಟೈಮ್ ಫೀಡ್ ನ ಕೂಡ ಟ್ರೈ ಮಾಡಿ. ಏನಕ್ಕೆ ಅಂದ್ರೆ ತುಂಬಾ ಉತ್ಕೃಷ್ಟವಾಗಿ ಬರ್ತವೆ ಮರಿಗಳು, ತುಂಬಾ ಚೆನ್ನಾಗಿರ್ತವೆ, ಒಳ್ಳೆ ಕ್ವಾಲಿಟಿ ಬರ್ತವೆ. ಆಮೇಲೆ ಎಲ್ಲಾ ಮರಿನೂ ಅವರೇಜ್ ಆಗಿ ಬರ್ತವೆ. ಒಂದಕ್ಕೆ ಫೀಡ್ ಕಮ್ಮಿ ಸಿಕ್ಕಿದ್ರು ಒಂದ್ ಚೂರು ಹೆಚ್ಚು ಕಮ್ಮಿ ಆಗೋದು ಅಷ್ಟೇ. ಅದೇ ನೀವು ಮುಸ್ರೆ ಕೊಟ್ರೆ ಒಂದು ಸರಿಯಾಗಿ ತಿನ್ಬಿಡ್ತದೆ, ಒಂದ್ ತಿನ್ನಲ್ಲ. ಇದಕ್ಕೆ ಉತ್ಕೃಷ್ಟವಾದ ಮೇವ್ ಕೊಟ್ರೆ ನೀವು 1 ಟೈಮ್ ಕೂಡ ಟ್ರೈ ಮಾಡಿ. ನೀವು ಸ್ಟಾರ್ಟಿಂಗ್ ಅಲ್ಲಿ ಸಾಕ್ತಾ ಇದ್ರೆ ಫುಲ್ ಫೀಡ್ ಸಾಕ್ತಾ ಇದ್ರೆ ಏನ್ ತೊಂದ್ರೆ ಇಲ್ಲ. ಮುಸ್ರೆ ಸಾಕ್ತಾ ಇರೋ ಸ್ವಲ್ಪ ಫೀಡ್ ಕೊಡಕ್ ಟ್ರೈ ಮಾಡಿ. ಸರ್ ಫೀಡ್ ಕೊಡಕ್ ಆಯ್ತಿಲ್ಲ ನಮ್ಗೆ ಅಂದ್ರೆ ನಿಮ್ಮಲ್ಲೇ ಸಿಗುತ್ತೆ. ನಿಮ್ಮಲ್ಲೇ ಸಿಗೋಂತ ಐಟಮ್ ನಾನು ಹೇಳ್ತೀನಿ. ಅದನ್ನ ಯಾವ ತರ ಫೀಡ್ ಮಾಡ್ಬೇಕು, ಯಾವ ತರ ಕೊಡ್ಬೇಕು ನೀವು ಅಂತ ಹೇಳ್ತೀನಿ. ಅದರಿಂದ ಏನಪ್ಪಾ ಅಂದ್ರೆ ಈ ಮರಿಗಳನ್ನ ಆದಷ್ಟು ಚೆನ್ನಾಗಿ ಸಾಕಿ. ಇನ್ನೊಂದ್ ಏನು ಅಂದ್ರೆ ಅಲ್ಲಿ ನೋಡಿ, ಅಲ್ಲಿ ನಿಮ್ಗೆ ಕಾಣ್ತಾ ಇದೆ ಡುರಾಕ್ ಅಂದ್ರೆ ಏನು ನೀವು ಪ್ಯೂರ್ ಚಂದನ ಇರುತ್ತೆ ಅನ್ಕೋಬಿಡಿ. ಡುರಾಕ್ ಅಂದ್ರೆ ನೋಡಿ, ಅದು ಡುರಾಕ್ ಅಲ್ವೇ ಸ್ವಲ್ಪ ಲೈಟ್ ಆಗಿ ಚಿಕ್ಕಿನೂ ಬರುತ್ತೆ. ಮತ್ತೆ ಕಿವಿ ಮುಂದೆ ಎಳೆ ಬಿದ್ದಿರುತ್ತೆ. ಆಮೇಲೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ದಷ್ಟಪುಷ್ಟವಾಗಿ ಮಾಂಸ ಕಂಡು ಚೆನ್ನಾಗಿ ಬೆಳೆಯುತ್ತೆ. ಅದರಲ್ಲಿ ಫ್ಯಾಟ್ ಕಮ್ಮಿ ಬರುತ್ತೆ. ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ಕಲರ್ ಆಗಿ ಚೆನ್ನಾಗಿ ರೆಡ್ಡಿಶ್ ಆಗಿರುತ್ತೆ. ಅದು ಮರಿಲಿ ಕಮ್ಮಿ ಬೆಳೆದ್ರೆ ಸ್ವಲ್ಪ ಒಂದ್ 40 kg ಆದ್ಮೇಲೆ ಗ್ರೌತಿಂಗ್ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಬೆಳೆಯುತ್ತೆ ಅದು. ಅದಕ್ಕೋಸ್ಕರ ಅದನ್ನ ಜನ ಲೈಕ್ ಮಾಡ್ತಾರೆ. ನೀವು ಅಷ್ಟೇ, ನಾವೇ ಹೊಂದಿ ಸಾಕಿ ಸರ್ ನಾವೇ ಕಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ಆ ಬ್ರೀಡ್ ನ ಬಳಸಿ. ಜಾಸ್ತಿ ಯಥೇಚ್ಛವಾಗಿ ಆ ಮರಿನ ಆಯ್ಕೆ ಮಾಡಿ, ಡುರಾಕ್ ಮರಿನ ಆಯ್ಕೆ ಮಾಡಿ. ಯಾಕಪ್ಪ ಅಂದ್ರೆ ಅದ್ರಲ್ಲಿ ಫ್ಯಾಟ್ ಕಮ್ಮಿ ಇರುತ್ತೆ. ನಮ್ ಕಡೆ ಫ್ಯಾಟ್ ಕಮ್ಮಿ ಕೇಳೋದ್ರಿಂದ
70-80 ಕೆಜಿ ನೀವು ಕಟ್ ಮಾಡಿದ್ರೆ ತುಂಬಾ ಉತ್ಕೃಷ್ಟವಾದ ಮಾಂಸ ಸಿಗುತ್ತೆ, ತುಂಬಾ ಒಳ್ಳೆ ಮಾಂಸ ಸಿಗುತ್ತೆ, ಫ್ಯಾಟೇ ಸಿಗಲ್ಲ. ಯಾಕೆ ತೀರ ಸರ್ ಅದ್ರಲ್ಲಿ ಮರಿ ಕಮ್ಮಿ ಆಗುತ್ತೆ ಅಂದ್ರೆ ಅದು ಮರಿ ಸಂತತಿ ಕಮ್ಮಿ ಅದ್ರಲ್ಲಿ, ಅದ್ರ ಬಗ್ಗೆ ನಾನು ಒಂದ್ ದಿವಸ ಹೇಳ್ಕೊಡ್ತೀನಿ ನಿಮ್ಗೆ ಯಾವ ತರ ಏನು ಅಂತ. ಇವತ್ತು ಹೇಳ್ತೀನಿ ನೋಡಿ. ಮೇನ್ ಆಗಿ ನೀವು ಆಯ್ಕೆ ಮಾಡ್ಬೇಕಾದ್ರೆ ಮರಿಗಳನ್ನ ಒಳ್ಳೆ ತಾಯಿಯಿಂದ ಆಯ್ಕೆ ಮಾಡ್ಬೇಕು. ಒಳ್ಳೆ ತಾಯಿಯಿಂದ ಹೆಂಗ್ ಕಂಡು ಹಿಡಿತೀರಾ? ಮಿನಿಮಮ್ ಅದ್ರಲ್ಲಿ 10 ಮರಿ ಇರ್ಬೇಕು, 8ರಿಂದ 10 ಮರಿ. ಅದು ಒಳ್ಳೆ ತಾಯಿ ಅಂತ ಗೊತ್ತಾಗಕ್ಕೆ. ಅದು ಹೆಂಗೆ, ಅದು ಯಾವ ತರ ಬಿಹೇವಿಯರ್ ಎಲ್ಲ ತಿಳ್ಕೊಬೇಕು ಅಂದ್ರೆ ನೀವ್ ತಿಳ್ಕೊಳಕ್ಕಾಗಲ್ಲ. ಎಲ್ಲೋ ನಿಮ್ ಪಕ್ಕದಲ್ಲಿ ಫಾರಂ ಇರ್ತದೆ, ನೀವ್ ಇನ್ನೊಂದ್ ಮಾಡ್ತೀರಾ ಹತ್ರದಲ್ಲಿ ಇದ್ರೆ ಆಗ ಹೋಗಿ ನೋಡ್ಕೊ ಬಂದ್ಬಿಡ್ಬೋದು. ಎಲ್ಲೋ ದೂರದಿಂದ ಮರಿ ತರ್ಬೇಕು. ನೀವು ಏನ್ ಮಾಡ್ತೀರಾಗ? ಆಗ ನೀವು ತುಂಬಾ ಅಳಬ್ರಾಗಿರ್ಬೇಕು ಆ ಫಾರ್ಮರು. ಮಿನಿಮಮ್ ಒಂದು 10 ವರ್ಷ 8 ವರ್ಷ ಆಗಿರ್ಬೇಕು ಆ ಫಾರ್ಮರ್ಸ್ ಅಲ್ಲಿದ್ದು, ಅವರು ಸಾಕಕ್ ಸ್ಟಾರ್ಟ್ ಮಾಡಿ. ಆವಾಗ ಅಂತ ಫಾರ್ಮಲ್ ತರ್ಬೇಕು. ಏನಕ್ಕೆ ಹೇಳ್ತಾ ಇದೀನಪ್ಪ ಅಂದ್ರೆ 10 ವರ್ಷ 8 ವರ್ಷ ಆಗಿರ್ಬೇಕು ಅಂತ. ಅವರು ತುಂಬಾ ಒಳ್ಳೆ ಬ್ರೀಡಿಂಗ್ ಹಂದಿಗಳನ್ನ ಇಟ್ಟಿರ್ತಾರೆ. ಯಾಕಪ್ಪ ಅಂದ್ರೆ 10 ವರ್ಷ ಸಾಕ ಸುಮ್ನೆ ಅಲ್ಲ, 10 ವರ್ಷದಿಂದ ಅವ್ರಿಗೆ ಅನುಭವಗಳಾಗಿರ್ತವೆ. ಒಂದೊಂದೇ ಚೇಂಜ್ ಮಾಡ್ತಾ ಅವರು ಒಳ್ಳೆ ಕ್ವಾಲಿಟಿದೇ ಇಟ್ಟಿರ್ತಾರೆ ಹಂದಿಗಳನ್ನ. ಆಮೇಲೆ ಈಗ 2-3 ವರ್ಷ ಸಾಕಿರೋರು ಏನ್ ಕಮ್ಮಿ ಇಟ್ಟಿರಲ್ಲ. ಕೆಲವರು ನಮ್ಗಿದ್ರು ಒಳ್ಳೊಳ್ಳೆ ಬ್ರೀಡ್ ಇಟ್ಟಿರ್ತಾರೆ. ಅದನ್ನ ನೋಡ್ ತರ್ಬೇಕು. ಆದ್ರೆ ಏನಪ್ಪಾ ಅಂದ್ರೆ ಫಸ್ಟ್ ಆಯ್ಕೆ ಮಾಡೋದ್ರಿಂದ ನೀವು ಒಳ್ಳೆ ಒಂದ್ 8-9-10 ವರ್ಷ ಆಗಿರ್ಬೇಕು ಅವರು ಬ್ರೀಡರ್ಸ್. ಅವರು ಬ್ರೀಡಿಂಗೇ ಮಾಡ್ತಾ ಇರ್ಬೇಕು ಫಸ್ಟ್ ಆಫ್ ಆಲ್. ಫ್ಯಾಟ್ನಿಂಗ್ ಹಾಕ್ತಾ ಇರ್ಬಾರ್ದು. ಫ್ಯಾಟ್ನಿಂಗ್ ಹಾಕೋರು ಏನ್ ಮಾಡ್ತಾರೆ, ಈಗ ಫ್ಯಾಟ್ನಿಂಗ್ ಹಾಕೋರು 100 ಹಂದಿ ಹಾಕಿರ್ತಾರೆ, ಒಂದ್ 10 ಹಂದಿ ಎಳ್ಕೊಂಡ್ ಬಂದ್ಬಿಡ್ತಾರೆ, ಅದ್ರೊಳಗೆ ಮರಿ ಹಾಕಿಸ್ಕೊಬಿಡ್ತಾರೆ. ಅವಾಗ ನಿಮ್ಗೆ ಏನಾಗುತ್ತೆ, ಒಳ್ಳೆ ಮರಿ ಸಿಗಲ್ಲ, ಒಳ್ಳೆ ಕ್ವಾಲಿಟಿ. ನೀವು ಫ್ಯಾಟಿಂಗ್ ಈಗ ಹಾಕಕ್ಕೆ ಏನ್ ತೊಂದರೆ ಇಲ್ಲ, ನೀವು ಫೀಡ್ ಹಾಕಿದಂಗೆಲ್ಲ ಮರಿ ಬೀಳುತ್ತೆ, ಯಾವ್ದೇ ತೊಂದರೆ ಇಲ್ಲ. ಫ್ಯಾಟಿಂಗ್ ತರಕ್ ಹೋದ್ರೆ ಏನು ಚಿಂತೆ ಮಾಡಬೇಡಿ. ಬ್ರೀಡಿಂಗ್ ತರಬೇಕಾದ್ರೆ ಹಂಗೆ ಆಯ್ಕೆ ಮಾಡ್ಬೇಕು. ಒಳ್ಳೆ ಬ್ರೀಡರ್ಸ್ ನ ನೋಡಿ, ಬರೀ ಬ್ರೀಡಿಂಗ್ ಹಂದಿಗಳನ್ನೇ ಹಿಂಗೆ ಅವ್ರಿಗೆ ಹೇಳ್ಬೇಕು, ಸರ್ ನಿಮಗೆ ಬ್ರೀಡಿಂಗ್ ಹಂದಿ ಬೇಕು. ದುಡ್ಡು ನೀವು ಯೋಚನೆ ಮಾಡ್ಬೇಡಿ. ನೀವು ಬ್ರೀಡಿಂಗ್ ಮಾಡೋದಾರೆ ಒಂದ್ 500 ರೂಪಾಯಿ ಜಾಸ್ತಿ ಆಗ್ಬೋದಿಲ್ಲ, ಒಂದ್ 1000 ರೂಪಾಯಿ ಜಾಸ್ತಿ ಆಗ್ಬೋದು ಒಂದ್ ಮರಿಗೆ. ಒಳ್ಳೆ ಮರಿನ ಆಯ್ಕೆ ಮಾಡ್ಬೇಕು. ಆಮೇಲೆ ಅದ್ರಲ್ಲಿ ಮುಖ್ಯವಾಗಿ ಮಲೆ ತೊಟ್ಟು ನೋಡ್ಬೇಕು. ಆಮೇಲೆ ಅದ್ರಲ್ಲಿ ಚಿಣ್ಣಿ ಇದೆಯಲ್ಲ, ಆ ಚಿಣ್ಣಿ 4 ನೆಲಕ್ಕೆ ಊರಿರ್ಬೇಕು. ಒಂದು ಉದ್ದ ಇರುತ್ತೆ, ಒಂದ್ ಸಣ್ಣ ಇರುತ್ತೆ, ಒಂದ್ ದಪ್ಪ ಇರುತ್ತೆ, ಒಂದ್ ಕಾಲ ಇರುತ್ತೆ. ಆ ತರ ತರಬೇಡಿ ನೀವು ಯಾವ್ದೇ ಕಾರಣಕ್ಕೂ. ಅದು ಯಾರ್ಕ್ಷೈರ್ ಆಗಿರ್ಬೋದು, ಲ್ಯಾಂಡ್ ರೈಟ್ಸ್ ಆಗಿರ್ಬೋದು, ಯಾವ್ದಾರ ಆಗಿರ್ಲಿ ಮರಿ ಐಬಾಗಿರೋ ತರಬೇಡಿ, ಕಾಲೆಲ್ಲ ಐಬಾಗಿರೋ ತರಬೇಡಿ. ನೀವು ನೀಟಾಗಿ ಮೇಂಟೈನ್ ಮಾಡಿ ತಗೊಬನ್ನಿ. ಅದರಿಂದ ನಾನು ಹೇಳಕ್ ಇನ್ನೇನಪ್ಪಾ ಅಂದ್ರೆ, ಆಮೇಲೆ ನೀವು 10 ಮರಿನ ಈಗ ಒಂದ್ ಗುಂಪಲ್ಲಿ ಬಿಟ್ಟಿರ್ತಾರೆ. ನಿಮ್ಗೆ ಮರಿ ಆಯ್ಕೆ ಮಾಡಕ್ ಹೋಯ್ತೀರಾ, ಒಂದ್ ಗುಂಪಲ್ಲಿ ಒಂದ್ 50 ಮರಿ ಬಿಟ್ಟಿರ್ತಾರೆ. ಅಣ್ಣ ನಂಗೆ ಯಾವ್ದು ಆಯ್ಕೆ ಮಾಡ್ಬೇಕು ಗೊತ್ತಾಯ್ತಾ ಇಲ್ಲ ಅಂತ ಅನ್ಕತ್ತೀರ ನೀವು. ಯಾವ್ದನ ಇದ್ರಲ್ಲಿ ಅಂತ ತುಂಬಾ ಉತ್ಕೃಷ್ಟವಾಗಿ ಯಾವ್ದು ಬೆಳೆದಿರುತ್ತೆ, ಒಂದ್ ಬ್ಯಾಚಲ್ಲಿ ಬಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿ ಯಾವ್ದು ಬೆಳೆದಿರುತ್ತೆ ಆ ಹೆಣ್ಣನ್ನ ಎತ್ಕೊಳ್ಳಿ. ಆ ಹೆಣ್ಣನ್ನ ಎತ್ಕೊಂಡು ಚೆಕ್ ಮಾಡಿ, ಮಲೆ ತೊಟ್ಟು ಕರೆಕ್ಟ್ ಆಗಿದ್ಯಾ, ಕಾಲ್ ಕರೆಕ್ಟ್ ಆಗಿದ್ಯಾ ಅಂತ ಹೊರಗಡೆ ಬಿಡಿ. ಅವ್ರಿಗೆ ಹೇಳಿ, ನೀವು ಬ್ರೀಡಿಂಗ್ ತಗೊಳಕ್ ಹೋಯ್ತಿರಲ್ಲ, ಅವ್ರಿಗೆ ಹೇಳಿ ಫಸ್ಟ್, ಅಣ್ಣ ನಾನು ಹಿಂಗ್ ಆಯ್ಕೆ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ ಅಂದ್ರೆ ಅವ್ರು ಕರೆಕ್ಟ್ ರೈಟ್ ಹೇಳ್ತಾರೆ, ಒಂದ್ ನಿಗದಿತ ರೈಟು. ಆಗ ಒಂದು 100-200 ಜಾಸ್ತಿ, ಒಂದ್ 500 ಜಾಸ್ತಿ ಹೇಳ್ತಾರೆ ಅನ್ಕೊಳ್ಳಿ. ಮರಿಗೆ ಬ್ರೀಡಿಂಗ್ ಮಾಡೋದ್ರಿಂದ ನೀವು ದುಡ್ಕೊಳ್ಳೋಕೆ ಚಿಂತೆ ಮಾಡಬೇಡಿ, ಅದ್ರಲ್ಲಿ ಕಂಜೂಸ್ತಾನ ಮಾಡಬೇಡಿ. ಅದರಿಂದ ಒಳ್ಳೆ ಮರಿನ ಆಯ್ಕೆ ಮಾಡ್ಕೊಂಡ್ ಬನ್ನಿ. ಅಷ್ಟನ್ನ ನೀವು ಚೆಕ್ ಮಾಡಿದ್ರೆ, ಮಲೆ ತೊಟ್ಟಾಗಿರ್ಬೋದು, ಮತ್ತೆ ಬಾಳಾಗಿ ಇವೆಲ್ಲ ವ್ಯಾಕ್ಸಿನ್ ಆಯ್ತಾ ಕೇಳ್ಕೊಳ್ಳಿಲ್ಲ, ವ್ಯಾಕ್ಸಿನ್ ಆಗದವ್ರು ನೀವು ತಂದು ವ್ಯಾಕ್ಸಿನ್ ಮಾಡ್ಕೊಳ್ಳಿ. ಯಾವ್ದೇ ತೊಂದರೆ ಇಲ್ಲ, ನೀವು ತಂದು ವ್ಯಾಕ್ಸಿನ್ ಮಾಡ್ಕೋಬಹುದು. ಯಾವ್ಯಾವ ವ್ಯಾಕ್ಸಿನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಇಷ್ಟ ಮಾಡಿದ್ರೆ ಆಮೇಲೆ ನೆಕ್ಸ್ಟ್ ನೀವು ಗಂಡನ ಆಯ್ಕೆ ಮಾಡ್ಬೇಕು. ಗಂಡದ ಎಲ್ಲಿಂದ ಆಯ್ಕೆ ಮಾಡ್ತೀರಾ? ನೀವು ಅದೇ ಫಾರಂ ಅಲ್ಲಿ ಹೋಗಿರ್ತಾರ, ತುಂಬಾ ಚೆನ್ನಾಗಿ ಕಂಡ್ಬಿಡುತ್ತೆ, ಅದೇ ಬ್ರೀಡ್ ಅಲ್ಲಿ ಇಟ್ಕೋತೀರಾ, ಅದೇ ಒಂದ್ ತಳಿ ಇಟ್ಕೋತೀರಿ ಅನ್ಕೊಳ್ಳಿ. ಹಂಗ ಇಟ್ಕೋಬಾರ್ದು. ನೀವಿದ್ರೆ ಇದೇ ಗೂಡಲ್ಲಿ ಇದು ಯಾವ್ದು ಗಂಡಿಲ್ಲ, ಇದೇ ಗೂಡಲ್ಲಿ ಗಂಡನ ಆಯ್ಕೆ ಮಾಡಬಾರ್ದು. ಹೆಣ್ಣನ್ನ ಈ ಗೂಡಲ್ಲಿ ಆಯ್ಕೆ ಮಾಡಿದ್ರ ಅಂದ್ರೆ ಗಂಡನ ಈ ಗೂಡಲ್ಲಿ ಆಯ್ಕೆ ಮಾಡಬಾರ್ದು. ಈ ಗೂಡಲ್ಲಿ ಇದ್ರೆ ಈ ಫಾರಂ ಅಲ್ಲಿ ಆಯ್ಕೆ ಮಾಡಬಾರ್ದು, ಇನ್ನೊಂದು ಫಾರಂ ಅಲ್ಲಿ ಆಯ್ಕೆ ಮಾಡ್ಬೇಕು. ಅದ್ರಲ್ಲೂ ಎಕ್ಸ್ಪೆಷಲಿ ಇನ್ನು ಅಕ್ಕಪಕ್ಕ ಇರೋ ಫಾರಂ ಅಲ್ಲಿ ಆಯ್ಕೆ ಮಾಡಬಾರ್ದು. ದೂರದಲ್ಲಿ ಚೆನ್ನಾಗಿರೋಂಥವು ಇವನ್ನ ಯಾರ್ಕ್ಷೈರ್ ಆಯ್ಕೆ ಮಾಡಿದ್ರ ಅಂದ್ರೆ ಅವ್ರು ಡುರಾಕ್ ಆಯ್ಕೆ ಮಾಡಿ. ಆಗ ನೀವು ಯಾವುದೇ ರೀತಿ ಮೋಸ ಹೋಗಲ್ಲ. ಇದು ಯಾರ್ಕ್ಷೈರ್ ಹಾಕಿ ಅದೇ ಯಾರ್ಕ್ಷೈರ್ ಆದ್ರೆ ಅದೇ ಫಾರಂ ಅಲ್ಲಿ ಚೇಂಜ್ ಮಾಡಿದ್ವಿ ಸರ್ ಚೆನ್ನಾಗಿದೆ ಇದು ತಳಿ ಅಂತ ಹೇಳಿದ್ರೆ ತಗೋಬೇಡಿ. ಇವನ್ನ ಡುರಾಕ್ ಆಯ್ಕೆ ಮಾಡಿ, ಗಂಡನ ತುಂಬಾ ಚೆನ್ನಾಗಿ ಮರಿಗಳು ಬರ್ತವೆ. ಅದಕ್ಕೋಸ್ಕರ ಈ ಯಾರ್ಕ್ಷೈರ್ನ ನೀವು ಗಂಡನ್ ಡುರಾಕ್ನೇ ಆಯ್ಕೆ ಮಾಡಿ. ಯಾಕಪ್ಪ ಅಂದ್ರೆ ನಿಮ್ಗೆ ಫಸ್ಟ್ ಟೈಮ್ ಹೋಗಿರ್ತೀರ, ಗೊತ್ತಾಯ್ತಾರಲ್ಲ ಯಾರ್ಕ್ಷೈರ್ ಅದು ಲ್ಯಾಂಡ್ ರೈಸ್ ಅದು ಇವೆಲ್ಲ ಗೊತ್ತಾಗಲ್ಲ. ಅದರಿಂದ ಅಂದ್ರೆ ಅದು ಕಲರ್ ಗೊತ್ತಾಗುತ್ತೆ ನಿಮ್ಗೆ. ಡುರಾಕ್ನ ಆಯ್ಕೆ ಮಾಡಿದ್ರೆ ನಿಮ್ಗೆ ಅವ್ರೇನು ಮೋಸನೆ ಮಾಡಕ್ಕಾಗಲ್ಲ ನಿಮ್ಗೆ. ಇವು ಸರಿ ಆಯ್ತವೆ, ಗಂಡು ಅದು ಸರಿಯಾಗುತ್ತೆ, ತುಂಬಾ ಚೆನ್ನಾಗಿ ಮರಿ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ತಿಳಿಸ್ಕೊಡ್ತೀನಿ ನಿಮ್ಗೆ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.